ಓಂ ನಮಃ ಶಿವಾಯ. ಇವತ್ತು ಮಹಾಶಿವರಾತ್ರಿ ಎಂದು ಪಠಿಸಬೇಕಾದ ಶಿವನ ಮಂತ್ರಗಳು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ದಯವಿಟ್ಟು ನಮ್ಮ ಚಾನಲ್ ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶಿವನ ಭಕ್ತರಾಗಿದ್ದರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಮಹಾಶಿವರಾತ್ರಿಯದಂದು ಶಿವನನ್ನು ಆರಾಧಿಸಲು ಅತ್ಯಂತ ಪ್ರಮುಖ ಮತ್ತು ಶಕ್ತಿಶಾಲಿಯುತವಾದ ಮಂತ್ರಗಳೇನೆಂದರೆ ಅದರಲ್ಲಿ ಒಂದು ಓಂ ನಮಃ ಶಿವಾಯ. ಇದು ಬಂದ್ಬಿಟ್ಟು ಮೂಲ ಮಂತ್ರ. ಓಂ ನಮಃ ಶಿವಾಯ ಇದು ಮೂಲ ಮಂತ್ರ. ಇದಕ್ಕೆ ಬೀಜ ಮಂತ್ರ ಅಂತಲೂ ಕೂಡ ಕರೆಯುತ್ತಾರೆ. ಸೊ ಮೃತ್ಯುಂಜಯ ಮಂತ್ರ ಹಾಗೂ ಶಿವರಾತ್ರಿಯ ಮಂತ್ರ ಮತ್ತು ರುದ್ರ ಮಂತ್ರ, ಈ ಮಂತ್ರಗಳನ್ನು ಜಪಿಸುವುದರಿಂದ ಮನಸ್ಸಿನ ಶಾಂತಿ, ಕಷ್ಟಗಳ ನಿವಾರಣೆ ಮತ್ತು ಶಿವನ ಕೃಪೆ ದೊರೆಯುತ್ತದೆ. ಮುಖ್ಯ ಶಿವಮಂತ್ರಗಳು. ಮಹಾಶಿವರಾತ್ರಿಯದಂದು ಮುಖ್ಯ ಶಿವನ ಮಂತ್ರಗಳು ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೂಲ ಮಂತ್ರ. ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೂಲ ಮಂತ್ರ ಓಂ ನಮಃ ಶಿವಾಯ. ಹಾಗೆ ಶಿವಮೃತ್ಯುಂಜಯ ಮಂತ್ರ ಅಂದರೆ ಅಪಮೃತ್ಯು ನಿವಾರಕ. ಶಿವಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕವಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಮೃತ. ಇನ್ನೊಮ್ಮೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕವಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತ. ಮುಂದಿನ ಮಂತ್ರ ಶಿವಗಾಯತ್ರಿ ಮಂತ್ರ. ಜ್ಞಾನ ಮತ್ತು ಶಕ್ತಿಗಾಗಿ ಈ ಮಂತ್ರವನ್ನು ಪಠಿಸುತ್ತಾರೆ. ಶಿವಗಾಯತ್ರಿ ಮಂತ್ರ ಅಂದರೆ ಜ್ಞಾನ ಮತ್ತು ಶಕ್ತಿಗಾಗಿ. ಬನ್ನಿ ತಿಳಿದುಕೊಳ್ಳೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇನ್ನೊಮ್ಮೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮುಂದಿನ ಮಂತ್ರ ರುದ್ರ ಮಂತ್ರ ಅಂದರೆ ಸಂಕಷ್ಟ ನಿವಾರಣೆಗಾಗಿ ಈ ಮಂತ್ರವನ್ನು ಪಠಿಸುತ್ತಾರೆ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ ಭಗವತೆ ರುದ್ರಾಯ. ಇವತ್ತು ಶಿವರಾತ್ರಿಯಂದು ಪಠಿಸಬೇಕಾದ ಇತರ ಮಂತ್ರಗಳು ಕೂಡ ಇವೆ, ತಿಳಿದುಕೊಳ್ಳೋಣ ಬನ್ನಿ. ದೇವದೇವ ಮಹಾದೇವ ಸೂಕ್ತ, ದೇವದೇವ ಮಹಾದೇವ ಸ್ತೋತ್ರ, ದೇವದೇವ ಮಹಾದೇವ ನೀಲಕಂಠ ನಮೋಸ್ತುತಿ. ಈ ಮಂತ್ರವನ್ನು ಕೂಡ ನೀವು ಪಠಿಸಬೇಕು. ದೇವದೇವ ಮಹಾದೇವ ನೀಲಕಂಠ ನಮೋಸ್ತುತಿ. ಮುಂದಿನ ಮಂತ್ರ ಶಿವನ ನಮಸ್ಕಾರ ಮಂತ್ರ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೆ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೆ. ಈ ಮಂತ್ರ ಶಿವನ ನಮಸ್ಕಾರ ಮಂತ್ರವಾಗಿದೆ. ಮುಂದಿನ ಮಂತ್ರ ಓಂಕಾರ ಮಂತ್ರ. ಓಂಕಾರ ಮಂತ್ರ ಓಂ. ಇವಿಷ್ಟು ಇವತ್ತು ಶಿವರಾತ್ರಿಯದಂದು ಪಠಿಸಬೇಕಾದ ಮಂತ್ರಗಳು. ಸೊ ದಯವಿಟ್ಟು ಎಲ್ಲರೂ ಈ ಮಂತ್ರಗಳು ನಿಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠಿಸುವುದರಿಂದ ಈ ಮಂತ್ರಗಳು ಮಹಾಶಿವರಾತ್ರಿಯ ಜಾಗರಣೆಯ ಸಮಯದಲ್ಲಿಯೂ ಕೂಡ ನೀವು ಪಠಿಸಬಹುದು. ಅತ್ಯಂತ ಶುಭವೆಂದು ಕೂಡ ಪರಿಗಣಿಸಲಾಗುವುದು. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಟ್ಟು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ